ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪಾರ್ವತಿ ಹೊಟ್ಟೆಲಿರೋ ನಮ್ಮ ವಂಶದ ಕುಡಿನ, ನಮ್ಮ ಮೊಮ್ಮಗುನ ನಾನೇ ನನ್ನ ಕಣ್ಣಾರ ನೋಡ್ದೆ ರಘು, ನೋಡ್ದೆ. ಪಾರು, ನಿನ್ನ ಚೆಕಪ್ಪಿಗೆ ಕರ್ಕೊಂಡು ಹೋಗಿದ್ದೇನೆ. ಅಮ್ಮಂಗೆ ಎಲ್ಲ ವಿಷಯ ಗೊತ್ತಾಯ್ತು ಅಂತ ನಿನಗೆ ಗೊತ್ತಿದ್ರು, ನನಗೆ ಯಾಕೆ ಹೇಳಿಲ್ಲ ಪಾರು? ಏನಂತ ಹೇಳಬೇಕಿತ್ತು ಯಜಮಾನ್ರೆ? ಖುಷಿ ವಿಷಯನ ಅದನ್ನು ಹೇಳೋದಕ್ಕೆ. ಅತ್ತೆಯಮ್ಮಂಗೆ ನಾನು ತಾಯಿ ಆಗ್ತಾರೋ ವಿಚಾರ ಗೊತ್ತಾಯ್ತು. ಅತ್ತೆ ಸೊಸೆ ಮಧ್ಯೆ ಎಂಥದ್ದೇ ಜಗಳ ಮನಸ್ತಾಪ ಇದ್ರು ಸೊಸೆ ತಾಯಿ ಆಗ್ತಾ ಇರೋ ವಿಚಾರ ಅದನ್ನೆಲ್ಲ ಮರೆಸುತ್ತೆ ಅಂತ ಕೇಳಿದ್ದೆ. ಆದ್ರೆ ಅವ್ರ ವಂಶದ ಕುಡಿ ನನ್ನ ಹೊಟ್ಟೆಲ್ ಬೆಳೀತಿದೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಾದ್ರು ಅವ್ರು ಒಂದು ಹೆಜ್ಜೆ ಕೂಡ ಈ ಕಡೆ ಇಡ್ಲಿಲ್ಲ. ಮೊಮ್ಮಗುನ ಒಪ್ಕೊಂಡ್ರೆ ನಮ್ಮನ್ನು ಒಪ್ಕೋಬೇಕಾಗುತ್ತೆ ಅನ್ನೋ ನೋವಿರ್ಬೇಕು. ನಾವು ಅಷ್ಟೇ ನೋವು ಕೊಟ್ಟಿದ್ದೀವಿ. ಆದ್ರೂ ಇದನ್ನ ನಿಮ್ಗೆ ಹೇಳಿದ್ರೆ ವಿಷಯ ಗೊತ್ತಾಯ್ತಲ್ಲ ಅಂತ ಸಂತೋಷ ಪಡೋದಕ್ಕಿಂತ ಹೆಚ್ಚಾಗಿ ಸಂಕಟ ಪಡ್ತಾ ಇದ್ರಿ. ಅದಕ್ಕೆ ಹೇಳಲಿಲ್ಲ. ಅಷ್ಟೇ ಅಲ್ಲ, ತಾಯಿ ಕಿಟ್ ಕಳ್ಸಿದ್ ಕೂಡ ಮಾವ ಅಲ್ಲ, ಅತ್ತೆಮ್ಮ. ನಾವು ಯಾವಾಗಲೂ ದಿನಸಿ ತರಿಸೋ ಸೂಪರ್ ಮಾರ್ಕೆಟಿಂದ ಪಾರ್ವತಿಗೆ ಅಗತ್ಯ ಇರೋ ಇಡೀ ತಿಂಗಳಿಗೆ ಆಗುವಷ್ಟು ರೇಷನನ್ನು ತರಿಸಿ ಅದನ್ನ ಪಾರ್ಥ ಸಾರಥಿ ಅವರ ಮೂಲಕ ಪಾರ್ವತಿಗೆ ತಲುಪೋ ಹಾಗೆ ಮಾಡಿದೆ. ನಾನು ಕೊಟ್ಟಿದ್ದು ಅಂತ ಗೊತ್ತಾದ್ರೆ ಎಲ್ಲಿ ತಗೊಳ್ಳೋದಿಲ್ವೋ ಅಂತ ಪ್ರತಿ ಗರ್ಭಿಣಿ ಹೆಣ್ಣಿಗೂ ಸರ್ಕಾರದಿಂದ ಕೊಡೋ ತಾಯಿ ಕಿಟ್ಟು ಅಂತ ಹೇಳಿಸಿ ಕೊಡಿಸ್ದೆ. ನಿನಗೆ ನಮ್ಮ ದೊಡ್ಡ ಸೊಸೆನು ಬಸರಿ ಅಂತ ಯಾವಾಗ ಗೊತ್ತಾಗುತ್ತೋ ಅಂತ ಒಳಗೆ ಒದ್ದಾಡ್ತಿದ್ದೆ. ಅವಳಿಗೋಸ್ಕರ ನಾನು ತಗೊಂಡು ಹೋಗ್ತಿರೋ ತಿಂಡಿ ತಿನಿಸು ದೊಡ್ಡ ಹಾರೈಕೆ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಅಖಿಲ, ನಮ್ಮ ಸೊಸೆ ಮೊಮ್ಮಗುಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಾ. ರಿಯಲಿ ಯು ಆರ್ ಗ್ರೇಟ್. ಅವ್ರಿಗಲ್ದೆ ಇನ್ಯಾರಿಗೆ ಮಾಡ್ಲಿ ರಘು, ಯಾರಿಗೆ ಮಾಡ್ಲಿ, ಯಾರಿಗೆ ಮಾಡ್ಲಿ? ತಾಯಿ ಕಾರ್ಡ್ ಹೆಸರಲ್ಲಿ ತಿಂಗಳಿಗಾಗೋ ದಿನಸಿ ಕಳಿಸಿದ್ದು ಅಖಿಲಮ್ಮನೆ ಅಂತ ನಿನ್ಗೆ ಹೆಂಗೆ ಗೊತ್ತಾಯ್ತು ಪಾರು? ಅವತ್ತು ಮನೆಗೆ ಬಂದು ದಿನಸಿ ಎಲ್ಲ ಕೊಟ್ಟೋದ್ರಲ್ಲಪ್ಪ, ಅವತ್ತಿನ ದಿನ ಅವರು ಅತ್ತೆಮ್ಮನ ಹತ್ರ ಮಾತಾಡ್ತಾ ಇದ್ರು. ಅದನ್ನು ನಾನೇ ಕೇಳಿಸ್ಕೊಂಡೆ. ನನ್ನ ಹೊಟ್ಟೆಲ್ ಬೆಳೀತಾ ಇರೋ ಅವ್ರ ಮೊಮ್ಮಗು ಮೇಲೆ ಪ್ರೀತಿ ಕಾಳಜಿ, ಅದಕ್ಕೆ ಏನೂ ಕೊರತೆ ಆಗಬಾರ್ದು ಅಂತ ದಿನಸಿನೆಲ್ಲ ಕಳಿಸಿದ್ದು. ನಮ್ಮ ಮೇಲಿರೋ ಕಾಳಜಿಯಿಂದ ಅಲ್ಲಪ್ಪ. ಕಷ್ಟದಲ್ಲಿರೋರು ಯಾರೇ ಆಗಿರಲಿ, ಅಖಿಲಮ್ಮನ ಗಮನಕ್ಕೆ ಬಂದರೆ ಅವ್ರಿಗೆ ತಿಂಗಳಿಗಾಗೋಷ್ಟು ದಿನಸಿ ಖರ್ಚಿಗೆ ಹಣ ಕೊಟ್ಟು ಕಳಿಸ್ತಾರೆ. ಆದರೆ ಇದನ್ನು ಹಾಗೆ ಅಂತ ಅನ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲಪ್ಪ. ಯಾಕೆ ಅಂದರೆ ನಮಗೆ ಅತ್ತೆಮ್ಮನ್ನ ಹೊರಗಿಟ್ಟು ನೋಡೋದಕ್ಕಾಗಲ್ಲ. ಆದರೆ ಅವರು ನಮ್ಮನ್ನ ಮನಸ್ಸಿಂದಾನೇ ಹೊರಗಿಟ್ಟು ನೋಡೋ ಹಾಗಾಯ್ತಲ್ಲ ಅಂತ ನೋವಾಗ್ತಿದೆ.
ಈ ವಿಷಯದಲ್ಲಿ ನಾವು ಮಾಮ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಅನಿಸ್ತಾ ಇದೆ. ಹೌದು ಅಕ್ಕ, ಪ್ರೀತು ಹೇಳ್ತಾ ಇರೋದು ಸರಿಯಾಗೇ ಇದೆ. ಅವರೊಬ್ರು ತಾಯಿಯಾಗಿ ಇನ್ನೊಬ್ಬ ತಾಯಿ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೇ ಇರ್ತಾರ? ಹೌದು ಪಾರ್ವತಿ, ನನಗೂ ಹಾಗೆ ಅನ್ನಿಸ್ತಿದೆ. ಅಖಿಲಮ್ಮನವ್ರದ್ದು ದೊಡ್ಡ ಮನಸ್ಸು. ನಿಮ್ಮನ್ನ ಮಗುನ ಬೇರೆ ಬೇರೆ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅವರು. ಹೌದು ಅದಕ್ಕೆ ನಿಮ್ಮ ಹೊಟ್ಟೆಲಿರೋ ಮಗು ಮೇಲೆ ಮಾತ್ರ ಕನಸನ್ನು ನಿಮ್ಮ ಮೇಲೆ ಇಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ನಾನು ಇವತ್ತೇ ಮೊಹಮ್ಮದ್ರ ಕ್ಲಿಯರ್ ಕಟ್ಟಾಗಿ ಮಾತಾಡ್ತೀನಿ. ದಯವಿಟ್ಟು ಬೇಡ. ಈ ವಿಷಯನ ಅತ್ತೆಮ್ಮನ ಮುಂದೆ ಯಾರೂ ಪ್ರಸ್ತಾಪ ಮಾಡಬೇಡಿ. ಪಾರ್ವತಿ ಮಾತಿಗೆ ನಂದು ಒಪ್ಪಿಗೆ ಇದೆ. ಪ್ರತಿಯೊಂದು ನಿರ್ಧಾರನೂ ಅಮ್ಮಂದೇ ಆಗಿರಬೇಕು. ನಮ್ಮಲ್ಲಿ ಯಾರ ಅಭಿಪ್ರಾಯನೂ ಹೇರಿಕೆ ಆಗಬಾರ್ದು. ಪಾರು ಹೇಳ್ದಾಗೆ ಅಮ್ಮಂಗೆ ಮಗು ಮೇಲೆ ಮಾತ್ರ ಕಾಳಜಿ ಅಂತ ಅನ್ಸುತ್ತೆ. ಅದಕ್ಕೆ ಪಾರ್ವತಿ ಹೊಟ್ಟೆಲಿರೋ ಮಗು ಆರೈಕೆ ಚೆನ್ನಾಗಾಗಲಿ ಅಂತ, ನಮಗೇನು ದುಡ್ಡಿನ ಸಮಸ್ಯೆ ಬರಬಾರ್ದು ಅಂತ ಮತ್ತೆ ನನ್ನ ಕಂಪನಿ ಕೆಲಸಕ್ಕೆ ವಾಪಸ್ ಕರೆದಿತ್ತು. ನಾವು ಬೇಕು ಅನ್ನೋದಾಗಿದ್ದರೆ ಅಮ್ಮ ನಮ್ಮ ಮನೆಗೆ ಬಂದು ಕರಿತಾ ಇದ್ರು ಅಲ್ವಾ? ನಮ್ಗಿಲ್ದಿರೋ ಅದೃಷ್ಟ ಮಗುಗಾದ್ರೂ ಇದೆಯಲ್ಲ, ಅಷ್ಟು ಸಾಕು. ಅಮ್ಮಂಗೆ ಪಾರು ಹೊಟ್ಟೆಲಿ ಅವ್ರ ವಂಶದ ಕುಡಿ ಬೆಳೀತಾ ಇದೆ ಅನ್ನೋ ವಿಷಯ ಹೇಳಬೇಕಾಗಿತ್ತು. ಆದರೆ ಅದು ಅವರಾಗಿ ತಿಳ್ಕೊಂಬಿಟ್ರು. ಅದೇ ಸಮಾಧಾನ. ನೋಡಿ, ಈಗಿದು ಎಲ್ರಿಗೂ ಗೊತ್ತಿರೋ ವಿಷಯ. ಇದೇ ವಿಷಯ ಮುಂದಿಟ್ಕೊಂಡು ಅತ್ತೆಮ್ಮಂಗೆ ಮತ್ತೆ ನಮ್ಮನ್ನ ಮನೆಗೆ ವಾಪಸ್ ಕರೀರಿ ಅಂತ ಮಾತ್ರ ಒತ್ತಡ ಹೇರಬೇಡಿ, ದಯವಿಟ್ಟು. ಹಲೋ, ಅಖಿಲಂಗೆ ಪಾರ್ವತಿ ಪ್ರೆಗ್ನೆನ್ಸಿ ವಿಷಯ ಗೊತ್ತಿರೋದು ಎಲ್ರಿಗೂ ಗೊತ್ತಾಗೋಯ್ತು. ಅಂದ್ರೆ ಅಖಿಲ ಮೊಮ್ಮಗುಗೋಸ್ಕರ ಮಗ ಸೊಸೆ ಆಸ್ತಿಲಿ ಭಾಗ ಕೇಳುತ್ತಿನ್ನು ಮರ್ತು ಮನೆ ಕರ್ಕೊಂಡು ಹೋದ್ಲಾ? ಇಲ್ಲ, ಮನುಷ್ಯನ ಈಗೋ ಅಷ್ಟು ಈಸಿ ಅಲ್ಲ. ಮನಸ್ಸಲ್ಲಿ ನಾವೆಷ್ಟೇ ಸಾಫ್ಟ್ ಇದ್ರೂ ಹೊರಗಡೆ ನಾವು ತುಂಬ ಸ್ಟ್ರಾಂಗ್ ಅಂತಾನೆ ತೋರ್ಸ್ಕೊಳಕ್ ಇಷ್ಟಪಡ್ತೀವಿ. ಆ ಅಖಿಲಾನು ಹಾಗೆ. ಆ ರಘುರಾಮ್ ತನ್ನ ಹೆಂಡತಿಗೆ ನಿನಗೂ ನಿನ್ನ ದೊಡ್ಡ ಸೊಸೆ ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾ ಅಂತ ಕೇಳಿದಕ್ಕೆ ಅಖಿಲ ಎಲ್ರ ಮುಂದೆ ಏನು ಹೇಳ್ದೆ ತನ್ನ ಮನೆಗೆ ವಾಪಸ್ ಹೋದ್ಲು. ಮನುಷ್ಯ ಎತ್ತರಕ್ಕೆ ಬೆಳೀತಾ ಇದ್ದಷ್ಟು ಅವನ ಈಗೋ ಕೂಡ ಬೆಳೀತಾ ಇರುತ್ತೆ. ನಾನು ಯಾಕೆ ತಗ್ಬೇಕು, ನಾನು ಯಾಕೆ ಹೋಗಿ ಕೇಳಬೇಕು, ನಾನು ಅದ್ಯಾಕೆ ಮಾಡಬೇಕು, ನಾನು ಯಾಕೆ ಇದು ಮಾಡಬೇಕು ಅಂತೆಲ್ಲ. ಆದರೆ ಈ ಟೈಮಲ್ಲಿ ಅರ್ಸನ್ ಕೋಟೆಯವರ ಒಬ್ರಿಗೊಬ್ರು ಈಗೋನೇ ನಮಗೆ ಹೆಲ್ಪ್ ಮಾಡ್ತಿರೋದು. ನಗು ಅಂಥದ್ದು ಏನೂ ಆಗಿಲ್ಲ. ಇವತ್ತು ಮೊಮ್ಮಗುನ ಹೊತ್ಕೊಂಡಿರೋ ಆ ಪಾರ್ವತಿ ಬೀಳೋದ್ರಿಂದ ತಡೆಯೋಕೆ ಆ ಅಖಿಲ ಯಾವ ಥರ ಓಡ್ಕೊಂಡ್ಬಂದು ಗೊತ್ತಾ? ಇನ್ನು ಅದೇ ಮೊಮ್ಮಗುಗೋಸ್ಕರ ಅಖಿಲ ಇನ್ನಷ್ಟು ಸಾಫ್ಟ್ ಆಗಲ್ಲ ಅಂತ ಏನು ಗ್ಯಾರಂಟಿ? ಪಾರ್ವತಿ ಆದಿತ್ಯ ನಾವು ಯಾವಾಗ ಅರ್ಸನ್ ಕೋಟೆಗೆ ವಾಪಸ್ ಹೋಗ್ತೀವೋ ಅಂತ ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ. ಆ ಅಖಿಲನು ಅದೇ ಮನಸ್ಥಿತಿಗೆ ತಲುಪಿಬಿಟ್ರೆ? ಅದೇನೋ ನಿಜ. ಈಗ ನೀನು ಇನ್ನಷ್ಟು ಅಲರ್ಟ್ ಆಗಿರಬೇಕು. ಶತ್ರುಗಳ ಪ್ರತಿಯೊಂದು ಪ್ರಯತ್ನನೂ ನೀನು ಸೂಕ್ಷ್ಮ ಗಮನಿಸಬೇಕು. ಆದಿ ಪಾರ್ವತಿನ ಅತಿಯಾಗಿ ನಂಬಿದ್ದೆ, ಅತಿಯಾಗಿ ಹಚ್ಕೊಂಡ್ಬಿಟ್ಟಿದ್ದೆ.
ವಿನಾಕಾರಣ ಆಸ್ತಿಲ್ ಭಾಗ ಕೇಳಿದಾಗ ನನ್ನ ಮನಸ್ಸಿಗೆ ಆಘಾತ ಆಗೋಯ್ತು. ನಂಬಿಕೆ ಕಳ್ಕೊಂಡ ಮನಸ್ಸಿನ ಆ ಜಾಗನ ಕೋಪ, ಅಸಹಾಯಕತೆ ಆವರಿಸ್ಕೊಂಡ್ಬಿಡ್ತು. ಅದೇ ಕೋಪದಲ್ಲೇ ಮನೆಯಿಂದ ಆಚೆ ಹೋಗಿ ಅಂತ ಹೇಳ್ಬಿಟ್ಟೆ. ಆದ್ರೆ ಆಗಾಗ ನೀವು ಹೇಳೋ ಥರ ಮನಸ್ಸಿನಿಂದ ಆಚೆ ಕಳ್ಸಕ್ಕಾಗ್ಲಿಲ್ಲ ರಘು, ಆಗ್ಲಿಲ್ಲ. ಆ ದಿನ ಹೆತ್ತು ನಾನು ತಾಯಿಯಾದೆ. ಆದರೆ ಪಾರ್ವತಿನ ಅತಿಯಾಗಿ ಹಚ್ಕೊಂಡು ಅಕ್ಕರೆ ತೋರಿಸಿ ತಾಯಿಯಾದವಳು ನಾನು. ದೇವಕಿನೂ ನಾನೇ, ಯಶೋದೇನೂ ನಾನೇ. ಅವರಿಬ್ಬರನ್ನು ಇವತ್ತಿಗೂ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ನಾನು. ಆದ್ರೂ ಮನಸ್ಸಲ್ಲಿ ಇಷ್ಟೊಂದು ಪ್ರೀತಿ ಮಮಕಾರ ಇಟ್ಕೊಂಡು ಅದು ಹೇಗಾಕಿಲ್ಲ? ಅವರಿಂದ ಇಷ್ಟು ದೂರ ಇದೆಯಾ? ಏನು ಮಾಡೋಕ್ಕಾಗಲ್ಲ. ತಾಯಿ ಆದವಳು ಇಷ್ಟು ನೋವಾದರೂ ಅನುಭವಿಸದೇ ಇದ್ರೆ ಹೇಗೆ? ಆದರೆ ಈಗ ನನಗೆ ನನ್ನ ಮಕ್ಕಳ ನೋವೇ ಹೆಚ್ಚು. ನನ್ನ ನೋವಿಗಿಂತ ಆದಿ ಪಾರ್ವತಿ ನೋವೇ ಹೆಚ್ಚು. ಅವರ ಆಸ್ತಿಲ್ ಭಾಗ ಕೇಳಿದಾಗ ನನಗೂ ಕೋಪ ಬಂತು. ಬಂದಿದ್ದ ಕೋಪಕ್ಕೆ ಆ ಕ್ಷಣಕ್ಕೆ ಆಸ್ತಿ ಕೊಡಲ್ಲ ಅಂತ ಹೇಳಿ ಮನೆಯಿಂದ ಆಚೆ ಹೋಗಕ್ಕೆ ಹೇಳ್ಬಿಟ್ಟೆ. ಆದ್ರೆ ತೀರಾ ಇತ್ತೀಚೆಗಷ್ಟೇ ನನಗೆ ಗೊತ್ತಾಯ್ತು, ಅವರು ನನ್ನ ಇಷ್ಟರ ಕಟ್ಕೊಳ್ಳೋದಕ್ಕೋಸ್ಕರನೇ ಆಸ್ತಿಲ್ ಭಾಗ ಕೇಳ್ತಿದ್ದಾರೆ ಅಂತ. ಆದ್ರೆ ನನ್ನ ಹತ್ರ ನಿಷ್ಠುರ ಕಟ್ಕೊಳ್ಳೋ ಅವಶ್ಯಕತೆ ಏನಿತ್ತು ಅವರಿಗೆ ಅಂತ ಕಳವಳ ಶುರುವಾಯಿತು. ಕಾರಣ ನನಗೂ ಗೊತ್ತಾಗಲಿಲ್ಲ. ಆದರೆ ಆದಿ ನಾನು ಕೊಟ್ಟ ಕೆಲಸದ ಆಫರನ್ನು ರಿಜೆಕ್ಟ್ ಮಾಡ್ದ ಅಂತ ಗೊತ್ತಾದಾಗ ಇದ್ರ ಹಿಂದೆ ಯಾರ್ದಾದ್ರೂ ಕೈವಾಡ ಇರಬಹುದು ಅಂತ ಅರ್ಥ ಆಯಿತು. ಹಾಗಾದರೆ ಆಸ್ತಿಲಿ ಭಾಗ ಕೇಳೋದ್ರ ಹಿಂದೆನೂ ಯಾರದ್ದೋ ಬ್ಲ್ಯಾಕ್ ಮೇಲಿಂಗ್ ಇರ್ಬೋದಾ ಅಂತ ನಡೆದ ಘಟನೆಗಳನ್ನೆಲ್ಲ ವಿತ್ ಲಾಜಿಕ್ ಯೋಚನೆ ಮಾಡಕ್ಕೆ ಶುರು ಮಾಡಿದೆ ರಘು. ಪಾರ್ವತಿ ನಮ್ಮ ಮನೆಗೆ ಬಂದಾಗ ಹೇಗಿದ್ಲು, ಆಮೇಲೆ ಅಷ್ಟೊಂದು ಬದಲಾಗೋದಕ್ಕೆ ಸಾಧ್ಯನಾ? ನಮ್ಮನ್ನು ಬಿಟ್ಟು ಮನೆಯಿಂದ ಹೊರಗೆ ಹೋದ್ಮೇಲೂ ಕೂಡ ಅವರೇನು ಸುಖವಾಗಿಲ್ಲ. ಅವ್ರ ಕಷ್ಟ ಕಣ್ಣೆದುರಿಗೆ ಕಾಣಿಸ್ತಾ ಇದೆ. ಅಷ್ಟೊಂದು ಬದಲಾವಣೆ ಸಾಧ್ಯನಾ? ಅಷ್ಟು ಒಳ್ಳೆಯವಳಾಗಿದ್ದ ಪಾರ್ವತಿ ಇದ್ದಕ್ಕಿದ್ದಾಗೆ ಕೆಟ್ಟವಳಾಗೋದಕ್ಕೆ ಸಾಧ್ಯನಾ? ಗಂಡನ ಜೊತೆ ಸೇರ್ಕೊಂಡು ಆಸ್ತಿಲಿ ಭಾಗ ಕೇಳೋದಕ್ಕೆ ಹೇಗೆ ಸಾಧ್ಯ? ಹೀಗೆ ಒಂದ್ರ ಮೇಲೊಂದು ಪ್ರಶ್ನೆಗಳು ನನ್ನನ್ನು ಕಾಡೋದಕ್ಕೆ ಶುರು ಮಾಡಿದ್ವು ರಘು. ಆಸ್ತಿಲಿ ಭಾಗ ಕೇಳಕ್ಕೂ ಮುಂಚೆ ಆದಿತ್ಯ ಪಾರ್ವತಿ ಹೆಸರಲ್ಲಿ ಆಸ್ತಿ ಪರ್ಚೇಸ್ ಮಾಡ್ತೀನಿ ಅಂತ ನನ್ನ ಹತ್ರ ಹಣ ಕೇಳಿದ್ದ. ನಾನು ಸಂತೋಷವಾಗಿ ಒಪ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೊಡಕ್ಕೆ ಹೇಳಿದ್ದೆ ಅಕೌಂಟೆಂಟ್ಗೆ. ಆದರೆ ಮೊನ್ನೆ ನಾನು ಅಕೌಂಟ್ಸ್ ಚೆಕ್ ಮಾಡ್ತಾ ಇದ್ದಾಗ ನನಗೆ ಗೊತ್ತಾಯ್ತು, ಆದಿ ಆ ಹಣನ ಸ್ಯಾಂಕ್ಷನ್ ಮಾಡಿಸ್ಕೊಂಡೇ ಇರಲಿಲ್ಲ. ಇದ್ಯಾವುದು ನನ್ನ ಮಗ ಆದಿ ಆಗಲಿ ಸೊಸೆ ಪಾರ್ವತಿ ಆಗಲಿ ಮಾಡೋ ಕೆಲಸನೇ ಅಲ್ಲ. ನಾನೇ ಏನೋ ತಪ್ಪಾಗಿ ಕೇಳಿಸ್ಕೊಂಡಿದ್ದೀನಿ. ಅವನು ಆಸ್ತಿಲಿ ಭಾಗ ಬೇಕು ಅಂತ ಹೇಳಿದ ಮಾತನ್ನ ಮಾತ್ರ ಕೇಳಿಸ್ಕೊಂಡೆ. ಆದಿ ಪಾರ್ವತಿಯ ಮನಸ್ಸಿನ ಮಾತನ್ನ ಕೇಳಿಸ್ಕೊಂಡಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡೆ. ಸಾರ್ಥಿ, ಇದ್ಯಾರು ದೊಡ್ಡ ಸಾರ್ಥಿ? ನಾನು ನಿಮ್ಮ ಮನೆಗೆ ಬಂದು ಇಷ್ಟೊಂದು ದಿನ ಆಗೋಯ್ತು, ಇದು ನೋಡೇ ಇರಲಿಲ್ಲ. ಇದು ನಮ್ಮ ಪಾರ್ವತಿ ಮತ್ತು ಗಣಿ ಹುಟ್ಟಿ ಆಡಿ ಬೆಳೆದು ತೊಟ್ಲು ದೊಡ್ಡೇಜ್ ಬಂದರೆ ಸಜ್ಜಾ ಕ್ಲೀನ್ ಮಾಡ್ತಾಯಿದ್ದೆ. ಕಣ್ಣಿಗೆ ಬಿತ್ತು, ತುಂಬ ಧೂಳಿಡ್ದೋಗಿತ್ತಲ್ಲ, ಅದಕ್ಕೆ ಕ್ಲೀನ್ ಮಾಡ್ತಾಯಿದ್ದೆ. ತೊಟ್ಲು ಜೊತೆಗೆ ತುಂಬ ನೆನಪುಗಳಿವೆ. ಅದರಲ್ಲೂ ನಮ್ಮ ಪಾರು ಚಿಕ್ಕೋಳಾಗಿದ್ದ ನೆನಪು
ನೆನಪುಗಳಿಗೆ ಧೂಳು ಹಿಡಿಬಾರ್ದು ಅಲ್ವಾ, ಅದಕ್ಕೆ ಕ್ಲೀನ್ ಮಾಡಿಡೋಣ ಅಂತ ಇಳಿಸ್ಕೊಂಡೇನೆ. ಪಾರ್ವತಿ ಪುಟ್ಟ ಮಗು ಆಗಿದ್ದಾಗ ಇನ್ನೂ ಈ ತೊಟ್ಲು ತಂದಿರಲಿಲ್ಲ. ಆಗ ಇವ್ರಮ್ಮ ಸೀರೆನ ತೊಲೆ ಕಟ್ಟಿ ಅದರಲ್ಲಿ ಮಲಗಿಸಿ ಇವಳನ್ನ ತೂಗ್ತಾ ಇದ್ಲು. ಪಾಪ ನಮ್ಮ ಪಾರು ಅವ್ರ ಅಮ್ಮಂಗೆ ಒಂದು ದಿವಸಕ್ಕೂ ತೊಂದರೆ ಕೊಟ್ಟವಳಲ್ಲ. ಆದರೆ ಈ ಬೇಸಿಗೆ ಬಂತು ನೋಡಿ, ಆಗ ಅವಳು ಆ ಜೋಲಿಲಿ ಮಲಗ್ತಾನೇ ಇರಲಿಲ್ಲ. ಸುತ್ತಲೂ ಬಟ್ಟೆ ಕವರ್ ಆಗಿಬಿಡೋದಲ್ಲ, ಪಾಪ ಉಸಿರಾಡೋಕ್ಕೆ ತೊಂದರೆ ಆಗ್ತಿತ್ತು ಅಂತ ಕಾಣುತ್ತೆ. ಒಂದೇ ಸಮ ಅಳ್ತಿದ್ಲು. ಆಗ ತಂದಿದ್ದು ಈ ತೊಟ್ಲು. ತೊಟ್ಲಿಗೊಂದು ಗುಲ್ಗಂಜಿ ಕಟ್ಟಿ ಪಾರುನ ಅದರಲ್ಲಿ ಮಲಗಿಸಿ ತೂಗ್ತಾ ಇದ್ರೆ ಅವಳು ಅದನ್ನು ನೋಡಿ ಕಿಲಕಿಲ ಅಂತ ನಗ್ತಾ ಇದ್ಲು ನೋಡಿ. ಆಹಾ, ಸ್ವರ್ಗ, ನನಗೆ ಸ್ವರ್ಗ ಕಂಡಷ್ಟು ಖುಷಿ ಆಗೋದು. ಅವಳು ಬೆಳೆದು ದೊಡ್ಡವಳಾದ್ಲು. ಆಮೇಲೆ ಈ ತೊಟ್ಲು ನಮ್ಮ ಗಣಿಗಾಯಿತು. ಇದು ಭಾರಿ ಮೋಸ. ನನಗೆ ಅಂತ ಹೊಸ ತೊಟ್ಲು ತಂದಿರಲಿಲ್ವಾ? ಯಾವಾಗಲೂ ಅಕ್ಕನ ಮೇಲೆ ಪ್ರೀತಿ ಜಾಸ್ತಿ. ಎಲ್ಲ ಅಪ್ಪಂದರು ಅಷ್ಟೇ ಕಣೋ. ಅಪ್ಪಂದರು ಮಗಳಲ್ಲಿ ತಾಯಿನ ಕಾಣ್ತಾರೆ. ಅಂತೂ ಇಂತೂ ಕ್ಲೀನ್ ಮಾಡಿದ್ದಾಯ್ತು. ಎದೇಳು, ಇದನ್ನ ಮತ್ತೆ ಸಜ್ಜೆ ಮೇಲೆ ಇಟ್ಬಿಟ್ಟು. ಸರ್ ನಮ್ಮ ಮಗುನು ಈ ತೊಟ್ಲಲ್ಲಿ ಮಲಗೋದಕ್ಕೆ ಅವಕಾಶ ಇದೆಯಾ? ಅಯ್ಯೋ ಬೇಡಿ ದೊಡ್ಡ ಯಜಮಾನ್ರೆ. ಯಾಕೆ ಸರ್ತಿ? ಪಾರ್ವತಿ ನನ್ನ ಮಗಳೇ ಇರಬಹುದು, ಆದರೆ ಅವಳು ಹೊಟ್ಟೆಯಲ್ಲಿ ಬೆಳೀತಿರೋದು ಅರಸನ ಕೋಟೆ ಕುಡಿ. ಆ ಮಗು ಇಂಥ ತೊಟ್ಲಲ್ಲಿ ಮಲಗೋದ? ಬೇಡ. ಪಾರ್ವತಿ ಹೆರಿಗೆಗೆ ಇನ್ನೂ ಸಮಯ ಇದೆ. ಅಷ್ಟರಲ್ಲಿ ನೀವು ಮನೆ ಬಿಟ್ಟು ಬಂದ ಉದ್ದೇಶ ನೆರವೇರಿ ನೀವು ವಾಪಸ್ ಅರಸನ ಕೋಟೆಗೆ ಹೋಗ್ಬೋದು ಅಂತ ನಿರೀಕ್ಷೆ ನಂದು. ಹಾಗೇನಾದರೂ ಆದರೆ ಅಖಿಲಮ್ಮನವರು ಇಬ್ಬರು ಮೊಮ್ಮಕ್ಕಳಿಗೂ ಬೆಳ್ಳಿ ತೊಟ್ಲೆ ಮಾಡಿಸ್ತಾರೆ. ನಮ್ಮ ಪಾರ್ವತಿ ಬಸ್ರಿ ಅನ್ನೋದು ಅಖಿಲಮ್ಮಂಗೆ ಗೊತ್ತು. ಆದರೂ ಮನೆಗೆ ಕರೆಯೋ ಮನಸ್ಸೇ ಮಾಡ್ತಿಲ್ಲ. ಇದರಲ್ಲಿ ಅಖಿಲಮ್ಮನ ತಪ್ಪು ಅಂತ ಹೇಳೋಕ್ಕಾಗಲ್ಲ ನಾವು. ಯಾರಿಗೆ ಗೊತ್ತು ಅವ್ರ ಮನಸ್ಸಲ್ಲಿ ಏನು ನೋವಿದೆಯೋ ಏನೋ. ಮೊಮ್ಮಗು ಹೊಟ್ಟೆಲಿರೋ ಸೊಸೆನ ಬೀಳ್ದಿರೋ ಹಾಗೆ ಓಡ್ಬಂದು ತಡೆದ್ರು. ಆಸ್ತಿ ಕೇಳಿ ನೀವು ಮನೆಯಿಂದ ಹೊರಗೆ ಬಂದಿರೋ ಕಾರಣ ಒಳ್ಳೇದಕ್ಕೆ, ಆ ಮನೆತನಕ್ಕೆ ಒಳ್ಳೇದಾಗೋದಕ್ಕೆ ಅಂತ ಅಖಿಲಮ್ಮನವ್ರಿಗೆ ಗೊತ್ತಾದರೆ ಅವ್ರು ನಡ್ಕೊಳ್ಳೋ ರೀತಿಯೇ ಬೇರೆ. ನೋಡ್ತಾ ಇರಿ, ಯಾರಿಗೆ ಗೊತ್ತು ನಾಳೆ ದಿವಸ ಅವರೇ ಇಲ್ಲಿಗೆ ಬಂದು ನೀವಿಬ್ರು ಕೈ ಹಿಡಿದು ಅರಸನ ಕೋಟೆ ಕರ್ಕೊಂಡು ಹೋಗ್ಬೋದು. ಅಪ್ಪ, ಒಂದು ವೇಳೆ ನಾನು ಹೆರಿಗೆ ಆಗೋ ಸಮಯಕ್ಕೂ ಏನೂ ಬದಲಾಗದೆ ನಾವಿಲ್ಲೇ ಇದ್ದರೆ? ಅಂಥ ಸಮಯ ಬಂದರೆ ಬೇಕಾದ್ರೆ ನನ್ನ ಜೀವ ಒತ್ತೆ ಇಟ್ಟಾದರೂ ಸರಿ, ಮಗುಗೆ ಬೆಳ್ಳಿ ತೊಟ್ಲು ಮಾಡಿಸ್ಕೊಡ್ತೀನಿ. ಈ ತೊಟ್ಲು ಬೇಡ. ಸಾತಿ, ತೊಟ್ಲನ್ನ ಯಾವುದರಿಂದ ಮಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಯಾವ ಭಾವದಿಂದ ಕೊಡ್ತಾರೆ ಅನ್ನೋದಷ್ಟೇ ಮುಖ್ಯ. ನೋಡಿ ಸಾತಿ, ನಮ್ಮ ಮಗುನ ಬರೀ ಅರಸನ ಕೋಟೆ ಮೊಮ್ಮಗು ಅನ್ನೋ ಥರ ನೋಡಬೇಡಿ, ಅದು ನಿಮ್ಮ ಮೊಮ್ಮಗು ಕೂಡ. ಸಾರ್ತಿ, ನಿಮ್ಮ ಮೊಮ್ಮಗುನ ನಿಮ್ಮ ಶಕ್ತಿಗೆ ತಕ್ಕಾಗಿ ನೋಡ್ಕೊಂಡ್ರೆ ನಮಗೂ ಸಂತೋಷ ಆಗೋದು. ಇಲ್ಲಾಂದರೆ ಮಗುಗೆ ತಪ್ಪು ಕಲ್ಪನೆ ಹುಟ್ಟಿಸಾಗುತ್ತೆ ಅಲ್ವಾ? ಅದು ಅಲ್ಲದೆ ನಮ್ಮ ಮಗುಗೆ ನಮ್ಮ ಥರನೇ ಕಷ್ಟ ಸುಖ ಎರಡಕ್ಕೂ ಹೊಂದ್ಕೊಳ್ಳೋ ಥರ ಮೊದಲಿಂದ ಕಲಿಸಿದ್ರೇ ಅದ್ರ ಭವಿಷ್ಯಕ್ಕೂ ಒಳ್ಳೇದಾಗೋದಲ್ವ ಸಾರ್ತಿ? ನಮ್ಮ ಮಗುಗೆ ನಮ್ಮ ಅಪ್ಪ ಅಮ್ಮ ತಂದುಕೊಡೋ ತೊಟ್ಲಲ್ಲಿ ಮಲಗೋ ಅದೃಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ. ಅಟ್ಲೀಸ್ಟ್ ಅವರಮ್ಮ ಆಡ್ಬೇಡ್ದಿರೋ ಈ ತೊಟ್ಲಲ್ಲಿ ಮಲಗೋ ಅದೃಷ್ಟನೂ ಬೇಡ ಅಂತೀರಾ? ಅಯ್ಯೋ, ಅಂಥ ಮಾತಾಡಬೇಡಿ. ಆಯಿತು, ಇವತ್ತಿಂದ ಈ ತೊಟ್ಲು ನಿಮ್ಮ ಮಗುಗೆ ಸೇರಿದ್ದು, ಅಂದರೆ ನನ್ನ ಮೊಮ್ಮಗುಗೆ ಸೇರಿದ್ದು, ಸರಿನಾ?
ಅಲ್ಲಿಗೆ ನನ್ನ ಡೌಟು ಸ್ಟ್ರಾಂಗ್ ಆಗ್ತಾ ಹೋಯ್ತು. ಅವತ್ತು ಪಾರ್ವತಿ ನಮ್ಮ ಮನೆ ಬಾಗಿಲಿಗೆ ಬಂದು ಜೋರಾಗಿ ಮಾತಾಡಿದ ದಿನದ CCTV ಫುಟೇಜನ್ನು ತೆಗೆಸಿ ನೋಡಿದೆ. ಆಗ ಗೊತ್ತಾಯ್ತು, ಆದಿ ಪಾರ್ವತಿ ತಮ್ಮ ಸುಖಕ್ಕೋಸ್ಕರ ನಮ್ಮ ಆಸ್ತಿಲಿ ಪಾಲ್ ಕೇಳಲಿಲ್ಲ. ಬ್ಲ್ಯಾಕ್ ಮೇಲ್ ಮಾಡಿದ್ರಿಂದಾಗಿ ಹಾಗೆ ಮಾಡಿದ್ದಾರೆ. ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಿರೋದು? ರಾಣ. ರಾಣನ? ಆ ರಾಣನೇ ನಮ್ಮ ಲೈಫಲ್ಲಿ ಆಟ ಆಡಕ್ ಬಂದಿರೋದು. ಆದ್ರೆ ಯಾವ ರೀತಿ ಅಂತ ಗೊತ್ತಾಗ್ತಿಲ್ಲ. ಆದಿತ್ಯ ಯಾವ ತಪ್ಪು ಮಾಡೋನಲ್ಲ. ಆ ತಪ್ಪನ್ನ ದಾಳವಾಗಿಟ್ಕೊಂಡು ಆಸ್ತಿಲ್ ಭಾಗ ಕೇಳಕ್ಕೆ ಯಾರು ಬ್ಲ್ಯಾಕ್ ಮೇಲ್ ಮಾಡಕ್ ಸಾಧ್ಯ ಇಲ್ಲ. ಅಂದಮೇಲೆ ಬೇರೆ ಏನ್ ಕಾರಣ ಇರ್ಬೋದು? ನಮ್ಮ ಫ್ಯಾಮಿಲಿಲಿ ಇನ್ಯಾರಿಗಾದ್ರೂ ಪ್ರಾಣಾಪಾಯ ಮಾಡ್ತೀನಿ, ಆಸ್ತಿಲಿ ಭಾಗ ಕೇಳಲಿಲ್ಲ ಅಂದ್ರೆ ಅಂತ ಹೆದರ್ಸಿರ್ಬೋದಾ?